ಡೆವಿಲ್ ಸಿನಿಮಾ ಅಬ್ಬರಿಸಿ ಬೊಬ್ಬೆರೆದು ಇದೇ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥದ್ದು. ಡಿಸೆಂಬರ್ 12ನೇ ತಾರೀಕು ರಿಲೀಸ್ ಆಗಬೇಕಿತ್ತು, ಆದರೆ ಫ್ಯಾನ್ ಶೋ ಅಂತಾನೆ ಹೇಳಿ ಡಿಸೆಂಬರ್ 11ನೇ ತಾರೀಕೆ ಬರ್ತಾ ಇದ್ದಾರೆ. 6:30ಗೆ ಫ್ಯಾನ್ ಶೋ ಅನ್ನುವಂಥದ್ದು ನರ್ತಕಿ ಥಿಯೇಟರ್ ಅಲ್ಲಿ ಅರೇಂಜ್ ಮಾಡಿರುವಂಥದ್ದು. ಎಸ್, ನರ್ತಕಿ ಥಿಯೇಟರ್ ಮ್ಯಾನೇಜ್ ಆಗಿರುವಂತಹ ಮನೋಹರ್ ಸರ್ ಇದ್ದಾರೆ. ಯಾವ ರೀತಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಡೆವಿಲ್ ಸಿನಿಮಾಗೆ ಅಂತ ಅವ್ರ ಹತ್ರನೇ ಕೇಳ್ಕೊಂಬರೋಣ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀವಿ. ಎಸ್ ಸರ್, ಡೆವಿಲ್ ಸಿನಿಮಾ ಅಂತ ಬಂದಾಗ ನಿಮಗೆ ಈ ಥಿಯೇಟ್ರಿಗೆ ಆಗಿರ್ಬೋದು, ಹಾಗೆ ದರ್ಶನ್ ಸರ್ ಆಗುವ ಅವಿನಾಭಾವ ಸಂಬಂಧ ಇದೆ. ಸೊ ಆ ಹಿಂದೆಯಿಂದನೂ ಕರಿಯಾ ಸಿನಿಮಾಯಿಂದ ಡೆವಿಲ್ ಸಿನಿಮಾ ತನಕನೂ ಕೂಡ ಇದೇ ಥಿಯೇಟರ್ ಅಲ್ಲಿ ಮೊದಲು ಫ್ಯಾನ್ ಶೋ ಆಗಿರ್ಬೋದು ಎಲ್ಲದೂ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಸೊ ಎಷ್ಟು ಖುಷಿ ಇದೆ ಸರ್ ಇಲ್ಲಿಂದ ಜರ್ನಿ ಸ್ಟಾರ್ಟ್? ಹಬ್ಬದ ವಾತಾವರಣ ಮೇಡಮ್. ನಮಗೆ ಒಂದು ದೊಡ್ಡ ಪಿಕ್ಚರ್ ಬರ್ತದೆ ಅಂತಂದರೆ ನಮಗೆ ಒಂದು ಹಬ್ಬ ಬಂದಂಗೆನೆ. ನಮಗೊಂದು 100 ದಿನ ತನಕ ಯಾವುದೇ ಪ್ರಾಬ್ಲಮ್ ಇರಲ್ಲ. ಪಬ್ಲಿಕ್ಕು ಹಂಗೆ ಬರ್ತಾರೆ. ಈಗ ಎಲ್ಲ ಶೋನೂ ಫುಲ್ ಆಗಿದೆ ಪಿಕ್ಚರ್. ಮೊದಲನೇ ದಿನ ಎಲ್ಲ ಶೋ ಫುಲ್ ಮಾಡಿದ್ದೀವಿ. ಈಗಲೂ ಟಿಕೆಟ್ಗಳು ಕೇಳ್ತಾನೆ ಇದ್ದಾರೆ. ಅಷ್ಟು ಕ್ರೌಡೆಡ್ ಆಗಿದೆ, ಅಷ್ಟು ಒಪಿನಿಯನ್ ಪಿಕ್ಚರ್ ಬರುತ್ತೆ ಇದು. ಓಕೆ ಸರ್, ಡೆವಿಲ್ ಸಿನಿಮಾ ಮೊದಲನೇ 12ನೇ ತಾರೀಕು ರಿಲೀಸ್ ಆಗಬೇಕಿತ್ತು, ಬಟ್ ಫ್ಯಾನ್ ಶೋ ಅಂತ 12ನೇ ತಾರೀಕೆ ರಿಲೀಸ್ ಮಾಡ್ತಾ ಇರುವಂಥದ್ದು. ಯಾವ ರೀತಿ ತಯಾರಿಗಳನ್ನೆಲ್ಲ ಮಾಡ್ಕೊಂಡಿದ್ದೀರಾ ಸರ್? ಅದು ಅವ್ರ ಅಭಿಮಾನಿಗಳಿಗೋಸ್ಕರ ಒನ್ ಡೇ ಮುಂಚೆ ಮಾಡಿದ್ದಾರೆ. ನಮ್ಗೆ ಇಂಟಿಮೇಷನ್ ಬಂತಣ್ಣ, ನಾವು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ. ನಮ್ಮದಲ್ಲೇನಿಲ್ಲ, ನಮಗೊಂದು 3 ಡೇಸ್ ಟೈಮ್ ಕೊಟ್ಟರೆ ಸಾಕು, ಎಲ್ಲ ನಮ್ಮದೆಲ್ಲ ಚೆನ್ನಾಗಿ ನಡೆಯುತ್ತೆ. ಅಲ್ಲ, ಅದರಿಂದ ಏನು ತೊಂದರೆ ಇಲ್ಲ ಮೇಡಮ್, ಎಲ್ಲ ಇದು ಮಾಡಿದ್ದೀವಿ. ಮೇನ್ ಥಿಯೇಟರ್ ಆಗಿ ನಿಮ್ಮ ಥಿಯೇಟ್ರನ್ನೇ ಸೆಲೆಕ್ಟ್ ಮಾಡಿರುವಂಥದ್ದು ಸರ್. ಅದೊಂಥರ ಖುಷಿ ಇರುತ್ತೆ. ಅದೋ ಒಂದು ದೊಡ್ಡ ಸಿನಿಮಾ ಅಂತ ಬಂದಾಗ ಮೇನ್ ಥಿಯೇಟರ್ ಆಗಿ ನಮ್ಮ ಒಂದು ಥಿಯೇಟ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಆವಾಗ ನಿಮಗೆ ಹೇಗೆ ಅನ್ನಿಸ್ತು ಅನ್ನುವಂಥದ್ದು? ಇಲ್ಲ, ದರ್ಶನ್ ಅವರು ಯಾವಾಗಲೂ ಅಷ್ಟೇ ನಮ್ಮ ಥಿಯೇಟ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಯಾವಾಗಲೂ. ನಾವು ಸುಮಾರು ಪಿಕ್ಚರ್ ಹಾಕಿದ್ದೀವಿ, ಒಂದಲ್ಲ ಸುಮಾರು ಪಿಕ್ಚರ್ ಹಾಕಿದ್ದೀವಿ. ಲಾಸ್ಟ್ ಟೈಮ್ ಕಾಟೇರೇನೋ ನಮಗೆ ಬರಬೇಕಾಗಿತ್ತು, ಏನೋ ಕಾರಣಾಂತರದಿಂದ ಅದು ಮಿಸ್ ಆಗೋಯ್ತು ಅಷ್ಟೇ. ಇಲ್ಲಾಂದರೆ ಅದು ನಮಗೆ ಬರ್ತಾಯಿತ್ತು. ಈಗ ಈ ಸಲ ಅವರು ಇದೇ ಮಾಡಿಕೊಂಡು ಇದೇ ಪಿಕ್ಚರು ಇಲ್ಲೇ ಹಾಕಬೇಕು ಅನ್ನತಾನೆ ಇದು ಮಾಡಿ ಹಾಕಿದ್ದಾರೆ. ಅದೇ ನಾನು ಆಗಲೇ ಮೊದಲೇ ಹೇಳ್ದಂಗೆ ದರ್ಶನ್ ಸರ್ಗೂ ಮತ್ತು ನರ್ತಕಿ ಥಿಯೇಟ್ರಿಗೂ ಮೊದಲಿಂದನೂ ಅವಿನಾಭಾವ ಸಂಬಂಧ. ಆ ನಂಟಿನ ಬಗ್ಗೆ ಹೇಳೋದಾದ್ರೆ ಸರ್? ಏನು ಮೊನ್ನೆ ಎಲ್ಲ ಹೇಳಿದ್ದೀವಿ, ಎಲ್ಲ ಪಿಕ್ಚರ್ಗೂ ಅವ್ರಿಗೆ ಇದಿದೆ. ಈ ಪಿಕ್ಚರ್ ಇಲ್ಲಿ ಬಂದರೆ ಒಂದು ಸಕ್ಸಸ್ ಅಂತ ಸಿಗುತ್ತೆ ಅವ್ರಿಗೆ. ಈಗ ರಿಲೀಸ್ ಆಗೋ ಚಾನ್ಸಸ್ ಇದೆ. ನಮ್ಮ ಸೆನ್ಸ್ ಹೇಳ್ತಾ ಇದೆ, ನಿಜವಾಗ್ಲೂ ಖಂಡಿತ ರಿಲೀಸ್ ಆಗೇ ಆಗ್ತಾರೆ, ಇಷ್ಟಂತೂ ನಾನು ಹೇಳಬಲ್ಲೆ. ಸಾರಥಿ ಸಿನಿಮಾದಲ್ಲೂ ಇದೇ ರೀತಿ ಆಗಿತ್ತು. ಅದಾದ್ಮೇಲೆ ಅವರು ರಿಲೀಸ್ ಆಗಿ ಬಂದ್ರು, ಸಿನಿಮಾ ಕೂಡ ರಿಲೀಸ್ ಆಗಿ ಭರ್ಜರಿಯಾಗಿ ಸಕ್ಸಸ್ ಪಡೀತು. ಈಗಲೂ ಹಾಗೆ ಆಗುತ್ತೆ ಅನ್ನುವಂಥ? ಹೌದು, ನಮಗಂತೂ 100% ಹೋಪ್ ಇದೆ. ಖಂಡಿತ ಆಚೆ ಬರ್ತಾರೆ. ಎಲ್ಲ ವ್ಯವಸ್ಥೆಗಳೆಲ್ಲ ಆಗ್ತಾ ಇದೆ, ಬಂದೇ ಬರ್ತಾರೆ ಮೇಡಮ್. ಅದ್ರ ಬಗ್ಗೆ ಏನೋ ನಮಗೆ ಅನುಮಾನನೇ ಇಲ್ಲ. ಫ್ಯಾನ್ ಶೋಗಳಲ್ಲಿ ದರ್ಶನ್ ಸರ್ ಭಾಗಿಯಾಗಿರುವಂಥದ್ದು ಈ ಹಿಂದೆ ಏನಾದ್ರು ಸರ್, ಆಗ ಏನಾದ್ರು ನಿಮ್ಮ ಬಳಿ ಏನಾದ್ರು ಹಂಚ್ಕೊಂಡಿದ್ರೆ? ಏನು ಆವಾಗ ನಮಗೆ ಇದಕ್ಕೆ ಬಂದಿದ್ರು ಅವರು, ಸಂಗೊಳ್ಳಿ ರಾಯಣ್ಣಗೆ ಬಂದಿದ್ರು, ಕುರುಕ್ಷೇತ್ರ ಬಂದಿದ್ರು, ಬರ್ತಾಯಿದ್ರು. ಬಂದು ಎಲ್ಲ ಕೂತ್ಕೊಂಡು ಪಿಕ್ಚರ್ ಪಬ್ಲಿಕ್ ಜೊತೆ ಸಿನಿಮಾ ನೋಡೋರು, ಬಾಸ್ ಜೊತೆ ಎಲ್ಲ ಮಾತಾಡೋರು, ಸ್ಟಾಫ್ನೆಲ್ಲ ಮಾತಾಡ್ಸೋರು, ಇದು ಮಾಡ್ತಾಯಿದ್ರು. ಎಲ್ಲ ಇದು ಮಾಡೋ ಒಳ್ಳೆತನ ಇದೆ. ಅದೇ ನಾನು ಕೇಳ್ಪಟ್ಟೆ, ಸಿನಿಮಾ ಸಕ್ಸಸ್ ಆದ್ಮೇಲೆ ಮತ್ತೆ ಬಂದು ಸ್ಟಾಫ್ಗಳ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿ ಕೂತೆದ್ದು ಹೋಗ್ತಾ ಇದ್ರಂತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಹೌದು ಮೇಡಮ್, 100 ಡೇಸ್ 50 ಡೇಸ್ ಅಂದರೆ ಯಾವಾಗಂದ್ರೆ ಅವಾಗ ಸಂಜೆ ಟೈಮ್ ಬರೋರು, ಬಂದು ನಮ್ಮ ಬಾಸ್ ಜೊತೆ ಎಲ್ಲ ಮಾತಾಡೋರು, ಹೇಗೆ ಏನು ಏಕಂತೆಲ್ಲ ಮಾತಾಡೋರು, ಹೆಂಗೆ ಏನು ಎತ್ತ ಬೋನಸ್ಗಿನ ಸಲ ಕೊಟ್ಟಿದ್ದಾರೆ ನಮಗೆ. ಎರಡು ಪಿಕ್ಚರ್ಗೂ ಬೋನಸ್ ಕೊಟ್ಟಿದ್ದಾರೆ ನಮಗೆಲ್ಲ, ಸ್ಟಾಫ್ಗೆಲ್ಲ ಕೇಳೋರು, ಕಷ್ಟ ಸುಖ ವಿಚಾರಿಸೋರು. ಏನು ತೊಂದರೆ ಇದೆ, ಏನಿದೆ ಸರ್, ನಿಮ್ಮ ಪಿಕ್ಚರ್ ಹೋಗ್ತಾ ಇದೆ ಸರ್, 100 ಡೇಸು ನಮ್ಗೆ ಬೋನಸ್ ಕೊಟ್ಟಿದ್ರೆ ಲೆಕ್ಕ ಮಾಡಿ ಇವಾಗಲೇ ಕೊಡ್ತೀನಿ ಅಂತ ಕೊಡೋರು. ಅಷ್ಟು ಇದಿತ್ತು ಮೇಡಮ್. ಅವರ ಸಿನಿಮಾ ಬರ್ತಾ ಇದೆ ಅಂದಾಗ ಎಸ್ ಅವರು ಇರಬೇಕಿತ್ತು ಅನ್ನುವಂಥದ್ದು ಒಂದು ಕಡೆ, ಬಟ್ ಅವ್ರು ಇವಾಗ ಇಲ್ಲ ಅನ್ನುವಂಥದ್ದು ಒಂದು ಕಡೆ. ಸರ್ ಏನು ಹೇಳ್ತೀವಿ? ಮನಸ್ಸಿಗೆ ಬೇಜಾರಾಗುತ್ತೆ. ಏನೋ ನಡಿಬಾರ್ದು ಒಂದು ಘಟನೆ ನಡೆದೋಗಿದೆ. ಏನೋ ಆ ದೇವರು, ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ, ಆದಷ್ಟು ಬೇಗ ಬರಲಿ ಅನ್ನೋದೇ ನಮ್ಮ ಉದ್ದೇಶ ಮೇಡಮ್. ನೀವು ಕಂಡಂಥ ದರ್ಶನ್ ಸರ್ ಹೆಂಗಿರ್ತಾ ಇದ್ರು? ನಿಮ್ಮ ಒಂದು ಒಡನಾಟ, ನಿಮ್ಮ ಜೊತೆಗಳೆಲ್ಲ ಹೆಂಗಿರ್ತಾ ಇದ್ರು? ಕಾಮನ್ ಆಗಿರ್ತಾರೆ ಮೇಡಮ್. ಅವರೇನೋ ಅವ್ರು ಯಾವತ್ತೂ ಅದು ಇದು ಅಂತ ಇದೇನಿಲ್ಲ, ಕಾಮನ್ ಆಗಿ ಇದ್ಬಿಡ್ತಾರೆ. ಎಲ್ಲರ ಹತ್ರ ಸ್ಟಾಪು ಅಂತಂದ್ರೆ ನಾ ಇಲ್ಲೇ ಕರೀತಾ ಇದ್ದೆ ಬುಕ್ಕಿಂಗ್ ಮಾಡುವಾಗಲೇ. ಸಾರ್ ಅಂದರೆ ಅಲ್ಲಿಗೆ ಬಂದು ಈಗ ಅಂತ ಟಿಕೆಟ್ ಕೊಡ್ತಾ ಇರುವಾಗಲೇ ಕರೆದು ಅಲ್ಲೇ ಬಂದು ಮಾತಾಡ್ಸಿ ಅಲ್ಲೇ ಟ್ಯಾಂಕ್ಸ್ ಕೊಟ್ಟು ಹೋಗೋರು. ಅಷ್ಟು ಇದಿದೆ ಮೇಡಮ್. ಅದೇ ಮಾತಾಡ್ತಾ ಹೋದ್ರೆ ಸಾಕಾಗಲ್ಲ ಅನ್ನುವಂಥದ್ದು. ಬಟ್ ಎಲ್ಲೋ ಒಂದ್ ಕಡೆ ಸರ್, ಇವಾಗ ಡೆವಿಲ್ ಸಿನಿಮಾ ಅಂತ ಮೊನ್ನೆಯಿಂದಾನೇ ಹೇಳ್ದಾರಿಂದ ಬುಕ್ಕಿಂಗ್ಗಳು ನೀವು ನೋಡ್ತಿರ್ಬೋದು, ಎಷ್ಟೊಂದು ಭರ್ಜರಿಯಾಗಿ ನಡೀತಾನೆ ಇರುವಂಥದ್ದು. ಇವತ್ತು ಎಲ್ಲೋ 2 crore ಆಯ್ತು ಅನ್ನುವಂಥದ್ದು ಹಂಗೆ ನೋಡ್ಪಟ್ಟೆ ನಾನು. ತುಂಬ ಹೆವಿ ಆಗ್ತಾ ಇದೆ ಪಿಕ್ಚರು.
ಒಪಿನಿಯನ್ ತುಂಬ ಚೆನ್ನಾಗಿ ಬರುತ್ತೆ. ಆ ಟೈಟ್ಲೇ ಒಂಥರ ಇದೆ ಡಿಫ್ರೆನ್ಸ್ ಆಗಿ. ಆ ದರ್ಶನ್ ಅವ್ರಿಗೆ ಆ ಟೈಟ್ಲಿಗೂ ಇದಕ್ಕೂ ಭಾಳ ಭರ್ಜರಿ ಆಗುತ್ತೆ ಮೇಡಮ್ ಪಿಕ್ಚರ್, ಅಷ್ಟಂತೂ ಗ್ಯಾರಂಟಿ. ಮೇನ್ ಥಿಯೇಟರ್ ನರ್ತಕಿ ಎಷ್ಟು ದಿನ ಓಡಿಸ್ಬೇಕು ಅಂತ ಇದ್ದೀರಾ ಸರ್? ಎಷ್ಟು ದಿನ ಓಡುತ್ತೆ ಅಷ್ಟು ದಿನ ಓಡಿಸ್ತೀವಿ ಖಂಡಿತ. ಯಾವ ಡಿಸ್ಟರ್ಬೇ ಮಾಡಲ್ಲ ನಾವು, ಓಡಿಸೋ ಅಷ್ಟು ದಿನ ಓಡಿಸ್ತಾರೆ. 11ನೇ ತಾರೀಕು ಫ್ಯಾನ್ ಶೋ ಇರುವಂತದ್ದು. ಎಷ್ಟು ಶೋಗಳನ್ನ ಅರೇಂಜ್ ಮಾಡಿದ್ದಾರೆ ಸರ್? 12ನೇ ತಾರೀಕು ಇದೆ, ಯಾವ ರೀತಿ ಶೋಗಳಿದೆ? ಮೊದಲನೇ ದಿನ ಫ್ಯಾನ್ ಶೋ, ಆಮೇಲೆ 2ನೇ ದಿನದಿಂದ 5 ಶೋ ಬರುತ್ತೆ. ಬೆಳಗ್ಗಿನ 6 ಗಂಟೆಗೆ ನಾವು ಕೊಡಲ್ಲ, ಯಾಕೆಂದರೆ ಲಕ್ಷಾಂತರ ಜನ ನೋಡಿಬಿಟ್ಟಿರ್ತಾರೆ. ಆಮೇಲೆ 5 ಶೋ 1 ವೀಕ್ ಇರುತ್ತೆ. ಹಂಗೆ ಕಲೆಕ್ಷನ್ ಚೆನ್ನಾಗಿದೆ, ಕಂಟಿನ್ಯೂ ಮಾಡ್ತೀವಿ ಮೇಡಮ್ ಅದನ್ನೇ. ಅಂದ್ರೆ ಈಗ ಮೊದಲನೇ 11ನೇ ತಾರೀಕು ಅಂದಾಗ 6:30 ಶುರುವಾಗಿ ರಾತ್ರಿ ಎಷ್ಟು ಗಂಟೆ ತನಕ? 6:30 ಮಾರ್ನಿಂಗು, ಆಮೇಲೆ 10:30, 1:30, 4:30, 7:30, ರಾತ್ರಿ 10:30ಗೆ. ಸೊ ಸರ್, ನೀವು ಬೇರೆ ಕಡೆ ಎಲ್ಲ ನೋಡಿರ್ಬೋದು, ಜನರ ಹಾವಳಿಗಳು ಜಾಸ್ತಿ. ಇವಾಗ ಫ್ಯಾನ್ ಶೋ ಅಂದಾಗ ಮುಗಿಬಿದ್ದಾದಾಗ ಕಾಲ್ ತುಳಿತಗಳು ಕೆಲವೊಂದೊಂದು ಸಿನಿಮಾಗಳಲ್ಲಿ ಆಗಿರ್ಬೋದು, ನೀವು ಕಂಡಿರ್ಬೋದು ಈ ಹೊರದೇಶಗಳಲ್ಲೆಲ್ಲ. ಸೊ ಇಲ್ಲಿ ಹೌದು, ಇಲ್ಲೇ ನೋಡಿ, ಇಲ್ಲಿ ಶಿಲ್ಡ್ ಎಲ್ಲ ಹೊಡೆದಾಕ್ಬಿಡೋರು. ಯಾವುದೇ ಹೀರೋ ಬಂದ್ರು ನೋಡಿ, ಇಲ್ಲೆಲ್ಲ ಶಿಲ್ಡ್ ಇಟ್ಟಿದ್ದ ನಾವು. ಇಲ್ಲೆಲ್ಲ ಒಂದೊಂದು ಗೋಲ್ಡನ್ ಜುಬ್ಲಿ, ಸಿಲ್ವರ್ ಜುಬ್ಲಿ ಹೋಗಿರೋ ಸಿನಿಮಾ ಶಿಲ್ಡ್ ಇಟ್ಟಿದ್ದು ಮ್ಯೂಸಿಯಂ ಥರ ಇತ್ತು. ನಮ್ಮ ಥಿಯೇಟ್ರಿಗೆ ಬೆಸ್ಟ್ ಥಿಯೇಟರ್ ಆಫ್ ದಿ ಕಂಟ್ರಿ ಅಂತ ಅವಾರ್ಡ್ ಬಂದಿದೆ. ಆ ಶಿಲ್ಡು ಇಟ್ಟಿದ್ದು. ಯಾವ ಹೀರೋ ಬಂದ್ರು ಏನು ಮಾಡ್ತಾರೆ, ಇಲ್ಲಿ ಟಚ್ ಆಗಿಬಿಡೋರು. ಆ ಗ್ಲಾಸಿಗೆ ಟಚ್ ಆದ ತಕ್ಷಣ ಇವರು ಮೀಡಿಯಾದವ್ರು ಅವರೆಲ್ಲ ಟಚ್ ಆದರೆ ಪೂರ್ತಿ ಗ್ಲಾಸ್ ಇದಾಗು. ಎಲ್ಲ ಹೀರೋಗಳು ಇದೇ ಪ್ರಾಬ್ಲಮ್. ಅದಕ್ಕೆ ನಾವು ಯಜಮಾನರು ಗ್ಲಾಸೇ ತೆಗಿಸ್ಬಿಟ್ರು ಬೇಡ ಅಂತ. ಬಟ್ ಈ ಸರಿ ಯಾವ ರೀತಿ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದೀರಾ ಸರ್? ಈ ತರ ಕಾಲ್ ತುಳಿತ ಆಗ್ಬಾರ್ದು ಅನ್ನೋದಕ್ಕೆ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದೀರಾ? ಪ್ರೊಡಕ್ಷನ್ ತಗೋತೀವಿ, ಪೊಲೀಸ್ ಪ್ರೊಡಕ್ಷನ್ ತಗೊಂಡಿದ್ದೀವಿ. ಆಗಲೇ ಲೆಟರ್ ಎಲ್ಲ ಕೊಟ್ಟಿದ್ದೀವಿ, ಅವ್ರು ಬಂದೆಲ್ಲ ಸಂಭಾಳಿಸ್ತಾರೆ ಮೇಡಮ್. ಸರ್, ಇನ್ನೊಂದು ಪ್ರಶ್ನೆ ಹೆಂಗಂದ್ರೆ, ಈಗ ಬುಕಿಂಗ್ ಮಾಡಿರುವಂತದ್ದು ಒಂದು, ಈಗ ಫ್ಯಾನ್ ಶೋ ಅಂದಾಗ ಮುಗಿಬಿದ್ದು ಎಲ್ಲರೂ ಕೂಡ ನುಗ್ತಾರೆ. ಅವರು ಟಿಕೆಟ್ ತಗೊಂಡಿದ್ದಾರೋ ಬಿಟ್ಟಿದ್ದಾರೋ ಬೇರೆ ಪ್ರಶ್ನೆ. ಆಚೆ ತೆರಳು ಕಳಿಸ್ತೀವಿ ಮೇಡಮ್. ಪೊಲೀಸ್ನವ್ರು ಇರ್ತಾರೆ, ಎಲ್ಲ ಟಿಕೆಟ್ ಇರೋರ್ಗು ಎಂಟ್ರಿ, ಆಮೇಲೆ ಆಚೆ ಕಳಿಸ್ತೀವಿ. ಸರ್, ಓಕೆ. ಕೊನೆಯದಾಗಿ ಡೆವಿಲ್ ಸಿನಿಮಾ ಇನ್ನೇನು 11ನೇ ತಾರೀಕು ಬರ್ತಾ ಇದೆ ಫ್ಯಾನ್ ಶೋ, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ವೀಕ್ಷಕರಿಗಾಗಿರ್ಬೋದು? ದರ್ಶನ್ ಸರ್ಗೆ ಏನಾದ್ರು ವಿಶ್ ಮಾಡೋದ? ಚೆನ್ನಾಗಿ ಹೋಗ್ಲಿ ಪಿಕ್ಚರು, ದರ್ಶನ್ ಅವರು ಬೇಗ ರಿಲೀಸ್ ಆಗಲಿ. ಯಾವ ಅಭಿಮಾನಿಗಳು ಯಾವುದೇ ಗಲಾಟೆ ಏನೂ ಮಾಡ್ಕೊಳ್ದೆ ಈ ಥರ ಪಬ್ಲಿಕ್ಕಿಗೂ ಕೂಲಾಗಿ ಸಿನಿಮಾ ನೋಡೋಕೆ ಅವಕಾಶ ಮಾಡಿಕೊಡ್ಲಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಅಯ್ಯೋ ನಾವು ಪಿಕ್ಚರ್ಗೆ ಹೋಯ್ದಪ್ಪ ಅಷ್ಟೊಂದು ಗಲಾಟೆ ಆಯ್ತಂತೆ ಇದರಂತೆ ನಾವು ನೋಡ್ದಂಗೆ ಆಗಲಿಲ್ಲ ಅಂತ ಹೇಳ್ಬಾರ್ದು. ಈ ಸಲ ದರ್ಶನ ಅಭಿಮಾನಿಗಳೇ ಬದಲಾಗಬೇಕು. ಯಾಕೆಂದರೆ ಬದಲಾಗಿ ಪಿಕ್ಚರ್ ನಾವು ಸಕ್ಸಸ್ ಮಾಡಿಕೊಡ್ಬೇಕು ಅವರು, ಅಷ್ಟೇ ನಾವು ಕೇಳ್ಕೊಳ್ಳೋದು. ದರ್ಶನ್ ಸರ್ಗೂ ಕೂಡ ಈಗ ಟಿವಿಯನ್ನು ಅಳವಡಿಕೆ ಮಾಡಿರುವಂಥದ್ದು. ಒಂದು ವೇಳೆ ಅವರು ಆಚೆ ಬರಲಿಲ್ಲ ಅಂದರೆ ಅಲ್ಲೇ ಕೂಡ ನೋಡ್ಬೋದೇನೋ? ಹೌದು ಮೇಡಮ್, ಖಂಡಿತ ನೋಡಲಿ, ಬೇಗ ಬರಲಿ ಅನ್ನೋದೇ ನಮ್ಮ ಆಶೀಶ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮನೋಹರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ.